ಸೋನು ನಿಗಮ್ ವಿರುದ್ಧ ಕನ್ನಡಿಗರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಸೋನು ನಿಗಮ್ ವಿರುದ್ಧ ಬೆಂಗಳೂರಿನಲ್ಲಿ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ವಿವಾದಾತ್ಮಕ ಹೇಳಿಕೆ ನೀಡಿದಂತಹ ಸೋನು ನಿಗಮ್ರನ್ನ ಬಂಧಿಸಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಫ್ರೀಡಂ ಪಾರ್ಕ್ ನಲ್ಲಿ ಕರವೇ ಸಂಘಟನೆಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನಾರಾಯಣಗೌಡ ನೇತೃತ್ವದಲ್ಲಿ ಸೋನು ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಫಿಲಿಂ ಚೇಂಬರ್ಗೂ ಕೂಡ ದೂರನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು. ಇಷ್ಟೆಲ್ಲ ಆದ್ರೂ ಕ್ಷಮೆಯನ್ನ ಕೇಳದೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ರು ಸೋನು ನಿಗಮ್. ಸ್ಪಷ್ಟನೆ ನೀಡುವಾಗ ಮತ್ತಷ್ಟು ಎಡವಟ್ಟುಗಳನ್ನ ಕೂಡ ಮಾಡಿಕೊಂಡಿದ್ದಾರೆ ಸೋನು ನಿಗಮ್. ಕನ್ನಡ ಹಾಡು ಕೇಳಿದವನಲ್ಲಿ ಉಗ್ರತನ ಕಾಣ್ತಾ ಇತ್ತು ಅಂತ ಗಾಯಕ ಹೇಳಿದ್ದಾರೆ. ಎಲ್ಲವನ್ನ ವಿರೋಧಿಸಿ ಇವತ್ತು ಕನ್ನಡ ಪರ ಸಂಘಟನೆಗಳಿಂದ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ನೋಡಿ, ಮೊದಲು ಬೆಂಗಳೂರಿನಲ್ಲಿ ಬಂದು ಹಾಡನ್ನ ಹಾಡಿದ್ರು ಖಾಸಗಿ ಕಾಲೇಜಿನಲ್ಲಿ. ಓಕೆ, ಆ ಸಂದರ್ಭದಲ್ಲಿ ಹೌದು, ನಮ್ಮ ಕರ್ನಾಟಕ ಅದು ಬೆಂಗಳೂರಿನಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನ ಕೊಡಬೇಕು. ಸೊ ಹಾಗಾಗಿ ಕನ್ನಡದ ಹಾಡುಗಳನ್ನ ಹಾಡಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಕೂಗಿರಬಹುದು. ಬಟ್ ಆದರೆ ನೀವು ಅದಕ್ಕೆ ರಿಯಾಕ್ಟ್ ಮಾಡಿರುವಂತಹ ರೀತಿ ಇದೆಯಲ್ಲ, ನಿಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೀವು ಬಿಡುಗಡೆ ಮಾಡಿದಂತಹ ಹೇಳಿಕೆ ಕನ್ನಡ 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 ಅಂತ ಹೇಳೋದಕ್ಕೂ ಕನ್ನಡ 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 ಅಂತ ಹೇಳೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ನೀವು ಹೇಳಿದ್ರಲ್ಲ. ಹೌದು, ಸ್ವಲ್ಪ ಏನೋ ನಮ್ಮ ಕನ್ನಡದ ಮೇಲೆ ಪ್ರೀತಿ ಜಾಸ್ತಿಯಾಗಿ ಅವ್ರು ಆ ರೀತಿಯಾಗಿ ವರ್ತಿಸಿರಬಹುದು. ಬಟ್ ಆದರೆ ಅದನ್ನೇ ನೀವು ಉಗ್ರರಿಗೆ ಹೋಲಿಕೆ ಮಾಡಿದರೆ ಕನ್ನಡವನ್ನ ಎಷ್ಟು ಸರಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಸೋನು ನಿಗಮ್ಗೆ ಯಾರು ಕೂಡ ಅವಕಾಶವನ್ನ ಕೊಡಬಾರ್ದು ಹಾಡನ್ನ ಹಾಡೋದಕ್ಕೆ, ಮತ್ತೆ ಅವರನ್ನ ಬ್ಯಾನ್ ಮಾಡಬೇಕು ಅನ್ನುವಂತಹ ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಬ್ಯಾನ್ ಮಾಡೋದು ಅಷ್ಟು ಸುಲಭ ಅಲ್ಲ ಅನ್ನುವಂತಹ ಮಾತುಗಳನ್ನ ನಿರ್ಮಾಪಕರು ನಿರ್ದೇಶಕರು ಕೂಡ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗಾಗಲೇ ಒಂದಷ್ಟು ಹಣವನ್ನ ಕೂಡ ಕೊಟ್ಟು ಈಗಾಗಲೇ ಬುಕ್ಕಿಂಗ್ ಕೂಡ ಆಗೋಗಿಟ್ಟಿರುತ್ತೆ. ಸೊ ಹಾಡನ್ನ ಕೂಡ ಹಾಡ್ತಿರ್ತಾರೆ. ಹೇಗೆ ಬ್ಯಾನ್ ಮಾಡೋದು ಅನ್ನೋ ಪ್ರಶ್ನೆ. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ನಾರಾಯಣಗೌಡರ ನಾಯಕತ್ವದ ಹೋರಾಟಕ್ಕೆ ಸೋನು ನಿಗಮನ ಬಂಧಿಸಿದರೆ, ಇಲ್ಲದಿದ್ದರೆ ಸೋನು ನಿಗಮ ವಿಕೃತ ಮನಸ್ಸಿನ ಗಾಯಕ ಸೋನು ನಿಗಮ್ಗೆ ಧಿಕ್ಕಾರ. ಇಲ್ಲದಿದ್ದರೆ ಸೋನು ನಿಗಮ್ ಬಂಧಿಸಿದರೆ, ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ನಾರಾಯಣಗೌಡರ ನಾಯಕತ್ವದ ಹೋರಾಟಕ್ಕೆ ಸೋನು ನಿಗಮನ ಬಂಧಿಸಿದರೆ, ಇಲ್ಲದಿದ್ದರೆ ಸೋನು ನಿಗಮ ವಿಕೃತ ಮನಸ್ಸಿನ ಗಾಯಕ ಸೋನು ನಿಗಮ್ ವಿರುದ್ಧ ಕನ್ನಡಿಗರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸೋನು ನಿಗಮ್ ವಿರುದ್ಧ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಆ ಕುರಿತ ದೃಶ್ಯಾವಳಿಗಳನ್ನ ಕೂಡ ಗಮನಿಸಬಹುದಾಗಿರುವಂಥದ್ದು. ಕನ್ನಡ ಕೇಳಿದವನಲ್ಲಿ ಉಗ್ರತನ ಕಾಣ್ತಾ ಇತ್ತು ಅಂತ ಹೇಳಿ ಮತ್ತೆ ವಿಡಿಯೋ ಮಾಡಿ ಎಡವಟ್ಟನ್ನ ಕೂಡ ಮಾಡಿಕೊಂಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಾರಾಯಣಗೌಡ ನೇತೃತ್ವದಲ್ಲಿ ಸೋನು ವಿರುದ್ಧ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಫಿಲಿಂ ಚೇಂಬರ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಟ್ ಆದರೆ ಈಗ ನಮ್ಮ ಕನ್ನಡ ನಮ್ಮ ಹಾಡನ್ನು ನೀವು ಹಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದಕ್ಕೆ ಈ ರೀತಿಯಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಎಷ್ಟು ಸರಿ ಅಂತ ಹೇಳಿ ಸೋನು ನಿಗಮ್ ವಿರುದ್ಧ ಇದೀಗ ಆಕ್ರೋಶಗಳು ಹೆಚ್ಚಾಗ್ತಾ ಇದೆ.